ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 13ನೇ ಅಧ್ಯಾಯವನ್ನು ಶುರು ಮಾಡೋಣ. ಹಲೋ ವಿಷ್ಣು ಸರ್, ನಾನು ಬಾರ್ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ ಎಂದು ಅತ್ತಲಿಂದ ಒಬ್ಬಾತ ಹೇಳಿದ. ಹೇಳು ಮಹೇ, ಏನು ವಿಶೇಷ? ನನಗೆ ಕಾಲ್ ಮಾಡಿಬಿಟ್ಟಿದೆಯಾ ಎಂದು ಲಾಯರ್ ಆಫೀಸ್ನಲ್ಲಿದ್ದ ಮಹದೇವ್ ವಸಿಷ್ಠ ಅವರ ಎರಡನೇ ಪುತ್ರ ವಿಷ್ಣು ವಸಿಷ್ಠ ಕೇಳಿದರು. ಸರ್, ಅದು ಅನಂತ್ ಸರ್ಗೆ ಕಾಲ್ ಮಾಡಿದರೆ ವಿಷಯ ದೊಡ್ಡದಾಗುತ್ತೆ, ಅದಕ್ಕೆ ನಿಮಗೆ ಕಾಲ್ ಮಾಡಿರೋದು. ಅಭಿ ಸರ್ ಬೆಳಗ್ಗೆನೇ ಬಂದು ಕುಡಿತಾ ಕೂತಿದ್ದಾರೆ, ಯಾಕೋ ನೋವ್ನಲ್ಲಿರೋ ಥರ ಕಾಣಿಸ್ತಿದ್ದಾರೆ ಎಂದು ಭಯದಲ್ಲೇ ಹೇಳಿದರೆ, ವಾಟ್? ಬಾರ್ನಲ್ಲಿ ಬೇರೆ ಯಾರಾದರೂ ಇದ್ದರೆ ಹೊರಗೆ ಹಾಕು, ನಾನು ಈ ಕೂಡಲೇ ಹೊರಡ್ತಿದ್ದೀನಿ. ಮನೆಗೆ ವಿಷಯ ತಿಳಿಬಾರ್ದು, ಅದರಲ್ಲೂ ಅಪ್ಪಾಜಿ ಮತ್ತು ಅಣ್ಣನಿಗೆ ತಿಳಿಯಲೇಬಾರ್ದು ಎಂದು ಗಂಭೀರವಾಗಿ ಹೇಳಿದ ವಿಷ್ಣು ಅವರು ವೇಗವಾಗಿ ಕಾರ್ ಡ್ರೈವ್ ಮಾಡಿಕೊಂಡು ನಗರದ ಪ್ರತಿಷ್ಠಿತ ವಸಿಷ್ಠ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮುಂದೆ ಕಾರ್ ನಿಲ್ಲಿಸಿದರು. ಅವರು ಬಾಗಿಲ ಬಳಿ ಬರುವ ಮುನ್ನವೇ ಓಡಿ ಬಂದಿದ್ದ ಮ್ಯಾನೇಜರ್ ಅಭಿ ಇರುವ ಫ್ಲೋರ್ ಕಡೆ ತೋರಿಸಿ ಕೆಲಸದ ಹುಡುಗರನ್ನೆಲ್ಲ ಹೊರಗಡೆ ಕಳುಹಿಸಿದ. ಐ ಹೇಟ್ ಯು ಕೃತಿ, ನನ್ನ ಪ್ರಪೋಸಲ್ನೇ ರಿಜೆಕ್ಟ್ ಮಾಡ್ತೀಯಾ? ಅದು ಕೂಡ ಎಲ್ಲರ ಮುಂದೆ. ನಾನು ಯಾವುದ್ರಲ್ಲಿ ಕಮ್ಮಿ ಇದ್ದೀನಿ? ನಾನು ಶ್ರೀಮಂತ ಅಂತ ರಿಜೆಕ್ಟ್ ಮಾಡ್ತಿದ್ಯಾ? ಹೌದು, ನನಗೆ ಶ್ರೀಮಂತಿಕೆಯ ಅಹಂಕಾರ ಇದೆ, ಆದರೆ ನನ್ನ ಪ್ರೀತಿ ಸುಳ್ಳಲ್ಲ. ಯಾಕೆ? ದುಡ್ಡಿರೋರು ಪ್ರೀತಿ ಮಾಡಬಾರ್ದಾ? ಮಾಡಿದರೆ ಅದು ಸ್ವಾರ್ಥ ಅಂತ ಅದು ಹೇಗೆ ಅಂದ್ಕೊಂಡೆ ನೀನು ಎಂದು ಕೃತಿಗೆ ಬೈಯುತ್ತಾ ಕುಡಿಯುತ್ತಾ ಕೂತಿದ್ದ ಅಭಿ ವೇಟರ್ನ ಜೋರಾಗಿ ಕರೆದಾಗ ಮತ್ತೆರಡು ಬ್ರ್ಯಾಂಡೆಡ್ ವಿಸ್ಕಿ ಬಾಟಲ್ಗಳನ್ನು ತಂದು ಅವನ ಮುಂದೆ ಇಟ್ಟಿದ್ದ. ಓ ಮೈ ಗಾಡ್, ಇದು ನಮ್ಮ ಅಭಿರಾಮ. ಅವನೆಂತಹ ಶಿಸ್ತಿನ ಹುಡುಗ. ಪಾರ್ಟಿ ಪಬ್ ಅಂತ ಹೋದರೂ ಕೂಡ ಈ ರೀತಿ ಎಂದೂ ಕೂಡ ಬಾರ್ನಲ್ಲಿ ಕುಳಿತು ಟೇಬಲ್ ತುಂಬ ಬಾಟಲ್ಸ್ ಇಟ್ಕೊಂಡು ಕುಡ್ದಿರಲಿಲ್ಲ. ಇವತ್ತು ನಾನು ನೋಡ್ತಿರುವ ಅಭಿ ಬೇರೆಯದ್ದೇ ಅಭಿರಾಮ್ ವಸಿಷ್ಠನಾಗಿ ಕಾಣಿಸ್ತಿದ್ದಾನೆ. ಅಪ್ಪಾಜಿಗೆ ವಿಷಯ ಗೊತ್ತಾದರೆ ಮನೆಯಲ್ಲಿ ದೊಡ್ಡ ರಾಧಾಂತವೇ ಆಗುತ್ತೆ. ಅತ್ತಿಗೆ ಮತ್ತು ಅಮ್ಮ ಇವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಯಾಕೆ ಇವನು ಈ ರೀತಿ ಹಾಳಾಗ್ತಿದ್ದಾನೆ ಎಂದು ದೂರದಲ್ಲಿ ನಿಂತು ಯೋಚಿಸುತ್ತಾ ವಿಷ್ಣು ಅಣ್ಣನ ಮಗನ ಮುಂದೆ ಬಂದು ನಿಂತಿದ್ದರು. ಇವತ್ತು ನಾನು ನೋಡುತ್ತಿರುವ ಅಭಿ ಏನಿದು ಅಭಿ? ವಯಸ್ಸಿಗೆ ಬಂದಿರೋ ಹುಡುಗ ನೀನು. ನಿನ್ನ ಹಿಂದೆನೇ ನಿನ್ನ ತಮ್ಮ ಮತ್ತು ತಂಗಿ ಇದ್ದಾರೆ. ಅಂಥದ್ರಲ್ಲಿ ನೀನು ಕಾಲೇಜ್ ಬಿಟ್ಟು ಈ ರೀತಿ ಬಾರ್ನಲ್ಲಿ ಕುಡಿತಿರೋದು ಎಷ್ಟು ಸರಿ? ತಾತನಿಗೆ ಮತ್ತು ಅಪ್ಪನಿಗೆ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ನಿಂಗೆ ಎಂದು ಕೋಪದಲ್ಲಿ ಕೇಳಿದರು. ಶಿ ರಿಜೆಕ್ಟ್ ಮೀ ಚಿಕ್ಕಪ್ಪ. ನನಗೆ ಯಾವುದ್ರಲ್ಲಿ ಕಮ್ಮಿ ಆಗಿದೆ? ನನ್ನ ಯಾಕೆ ಅವಳು ಒಪ್ತಿಲ್ಲ? ಐ ಟ್ರೂಲಿ ಲವ್ ಹರ್ ಎಂದು ಅವರು ಹೇಳಿದ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ತಾನೇಕೆ ಬೆಳಗ್ಗೆನೇ ಬಂದು ಬಾರ್ನಲ್ಲಿ ಕೂತಿದ್ದೀನಿ ಎಂದು ಹೇಳಿದ್ದ. ವಾಟ್? ನಿನ್ನನ್ನು ರಿಜೆಕ್ಟ್ ಮಾಡೋದಾ? ಯಾರಭಿ ಅದು ಎಂದು ಆಶ್ಚರ್ಯದಲ್ಲಿ ಕೇಳಿದರು. ಇದ್ದಾಳೆ ಒಬ್ಳು ಈಡಿಯಟ್, ನನ್ನ ಸೋಡ ಎಂದು ಕೃತಿಯನ್ನು ಮೊದಲ ದಿನದಿಂದ ನೋಡಿದ್ದರಿಂದ ಇವತ್ತಿನ ತನಕ ಎಲ್ಲವನ್ನೂ ಹೇಳಿದರೆ ಅವನ ಪ್ರೀತಿಯ ಕಥೆಯನ್ನು ಕೇಳಿ ಆಶ್ಚರ್ಯಗೊಂಡ ವಿಷ್ಣು ನಂತರ ಜೋರಾಗಿ ನಕ್ಕಿದ್ದರು. ಅಯ್ಯೋ, ಇಷ್ಟಕ್ಕೆ ದೇವದಾಸನ ಹಾಗೆ ಬಾರ್ ಸೇರಿದೆಯಲ್ಲ, ಇಷ್ಟು ಸುಲಭಕ್ಕೆ ನೀನು ಸೋಲೊಪ್ಕೊಳ್ತೀಯಾ? ನಿನ್ನೆ ನೈಟ್ ನಿಂಗೆ ಅವಳ ಮೇಲೆ ಪ್ರೀತಿಯಾಗಿದೆ, ಅವಳಿಗೆ ಪ್ರಪೋಸ್ ಮಾಡಿರೋದು. ಈಗ ಬೆಳಗ್ಗೆ ಮತ್ತೆ ಎಲ್ಲರ ಮುಂದೆ ಪ್ರಪೋಸ್ ಮಾಡಿ ಒಪ್ಕೊ ಅಂದರೆ ಯಾವ ಹುಡುಗಿ ತಾನೇ ಒಪ್ತಾಳೆ? ಅದರಲ್ಲೂ ಈ ಹುಡುಗಿ ತುಂಬ ಸ್ವಾಭಿಮಾನಿ ಅಂತ ಬೇರೆ ಹೇಳ್ತಿದ್ಯಾ. ಅಷ್ಟು ಸುಲಭವಾಗಿ ಒಪ್ಪಲ್ಲ. ಹಾಗಂತ ನೀನು ನಿನ್ನ ಪ್ರಯತ್ನನ ಬಿಡಬಾರ್ದು. ಪ್ರಯತ್ನದ ಮೇಲೆ ಪ್ರಯತ್ನ ಅಂತ ಅವಳ ಹಿಂದೆ ಬಿದ್ದು ಲವ್ ಮಾಡು ಅಂತ ಕೇಳಬೇಕು. ಅದು ಬಿಟ್ಟು ಸೋಲೊಪ್ಕೊಂಡು ಬಂದು ಬಾರ್ನಲ್ಲಿ ಕೂತಿದ್ಯಲ್ಲ, ಎದ್ದೇಳು ಮೇಲೆ ಎಂದು ಅವನನ್ನು ಎಬ್ಬಿಸಿದರೆ ತೂರಾಡುತ್ತಲೇ ಇದ್ದವನು ಚಿಕ್ಕಪ್ಪನ ಮಾತಿಗೆ ತುಟಿ ಅರಳಿಸಿದ. ಎಸ್ ಚಿಕ್ಕು, ನೀನು ಹೇಳಿದ್ದು ನಿಜ. ಅವಳು ಒಪ್ಪಿಲ್ಲ ಅಂತ ನಾನು ಯಾಕೆ ಬಿಡಬೇಕು? ಭಾವನೆಗಳಿಗೆ ಬೆಲೆಯೇ ಇಲ್ಲ ಎನ್ನುವವನ ಹೃದಯದಲ್ಲಿ ಪ್ರೀತಿಯ ಗಿಡ ನೆಟ್ಟಿದ್ದಾಳೆ ಅವಳು. ಅದಿನ್ನು ಬೆಳೆದು ಹೆಮ್ಮರ ಆಗಬೇಕು. ಅಲ್ಲಿ ತನಕ ಅವಳಿಗೆ ಈ ರೋಮಿಯೋ ಕಾಟ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್, ಒಂದೊಳ್ಳೆ ಟೈಮಲ್ಲಿ ನನಗೆ ಸಜೆಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕು ಎಂದು ತೂರಾಡುತ್ತಲೇ ಅವರನ್ನು ಅಪ್ಪಿದನು. ನಿನ್ನ ಲವ್ಗೆ ನನ್ನ ಸಪೋರ್ಟ್ ಇರುತ್ತೆ, ಬಿಡಬೇಡ, ಪ್ರಯತ್ನ ಮಾಡ್ತಾನೇ ಇರು. ಸದ್ಯಕ್ಕೆ ಮನೆಯಲ್ಲಿ ಯಾರಿಗೂ ಹೇಳೋದು ಬೇಡ. ಒಟ್ಟಿಗೆ
ಅವಳು ಒಪ್ಕೊಂಡ್ಮೇಲೆ ಹೇಳುವಂತೆ. ಈಗ ಓದಿನ ಜೊತೆ ಲವ್ ಕೂಡ ನಿನ್ನ ಜವಾಬ್ದಾರಿ ಇದೆ. ಸೊ ಹುಷಾರಾಗಿ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡಬೇಕು. ಇವತ್ತು ನೀನಿರೋ ಬಂಗ್ಲೆಗೆ ಹೋಗಬೇಡ, ಅಪಾರ್ಟ್ಮೆಂಟ್ಗೆ ನಡಿ. ನಾವಿವತ್ತು ನೈಟ್ ಫುಲ್ ಪಾರ್ಟಿ ಮಾಡಿ ಎಂಜಾಯ್ ಮಾಡೋಣ, ಓಕೆ ಎಂದು ಅವನನ್ನು ಕರೆದುಕೊಂಡು ಹೋಗಿದ್ದರು. ಮಗಳಿಗೆ ಖರ್ಚಿಗೆ ಈ ಹಣ ಕೊಡು. ಈಗ ಮೆಡಿಕಲ್ ಸ್ಟೂಡೆಂಟ್ ಅವಳು. ಅದೂ ಅಲ್ಲದೆ ವಸಿಷ್ಠ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದಾಳೆ ಅಂದರೆ ತುಂಬ ಖರ್ಚಿರುತ್ತೆ. ಜೊತೆಗೆ ಬಟ್ಟೆಗಳಿಗೆ ಹೆಚ್ಚು ದುಡ್ಡು ಖರ್ಚು ಆಗಿರುತ್ತೆ. ಕಾಲೇಜಿಗೆ ಹೋಗುವ ಹುಡುಗಿ, ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗಲಿ. ಇದನ್ನು ಅವಳಿಗೆ ಕೊಡು. ಹಾಗೆ ಇದು ನಿಂಗೆ ಎಂದ ರೂಪೇಶ್ ಶೆಟ್ಟಿ ಹೊರಡುವ ಮುನ್ನ ಕವನ ಕೈಗೆ 5 ಲಕ್ಷದಷ್ಟು ಹಣವನ್ನು ಕೊಟ್ಟಿದ್ದರು. ಇಷ್ಟೊಂದು ಹಣನ ಬೇಡವಾಗಿತ್ತು. ಕೃತಿಗೆ ಲಾಸ್ಟ್ ಮಂತ್ ನಾನು ಹಣ ಕಳಿಸಿದ್ದೆ. ನನ್ನ ಹತ್ರ ಇನ್ನೂ 2 ಲಕ್ಷ ಇದೆ. ಅದನ್ನು ಅವಳಿಗೆ ಮುಂದಿನ 2 ತಿಂಗಳು ಕೊಡ್ತಿದ್ದೆ. ಈಗ ನೀವು 5 ಲಕ್ಷನ ಯಾಕೆ ಕೊಡೋಕ್ಕೆ ಹೋದ್ರಿ ಎಂದು ಕವನ ಸಂಕೋಚದಲ್ಲಿ ಹೇಳಿದರೆ, ನಿಮಗಲ್ಲದೆ ಇನ್ಯಾರಿಗೆ ಖರ್ಚು ಮಾಡಲಿ ಕವನ? ಸ್ವಲ್ಪ ದಿನ ಅಷ್ಟೇ. ನನ್ನ ಕೆಲಸನೆಲ್ಲ ಮುಗಿಸಿ ನಿನ್ನಲ್ಲಿಗೆ ಮತ್ತೆ ಬರ್ತೀನಿ. ಆಗ ನೀನು ಇಲ್ಲಿರೋ ಅವಶ್ಯಕತೆ ಇಲ್ಲ. ನನ್ನ ಜೊತೆ ಅಮೇರಿಕಾಗೆ ಹೊರಡೋಕ್ಕೆ ರೆಡಿಯಾಗು. ಈಗಲೇ ನಿನ್ನನ್ನು ನನ್ನ ಜೊತೆ ಕರ್ಕೊಂಡೋಗಬಹುದಿತ್ತು. ಆದರೆ ಸುಲ್ತಾನ್ಪೇಟೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸ್ವಲ್ಪ ರಾಜಕೀಯ ನಡೆಯುತ್ತೆ. ನಾನು ನನ್ನ ಗೆಳೆಯನೊಂದಿಗೆ ಮಾತನಾಡಿ ಎಲ್ಲವನ್ನು ಇತ್ಯರ್ಥ ಮಾಡಿಕೊಂಡು ನಿನ್ನನ್ನು ಮತ್ತೆ ಕೃತಿಯನ್ನು ನನ್ನ ಜೊತೆ ಅಮೇರಿಕಾಗೆ ಕರ್ಕೊಂಡು ಹೋಗ್ತೀನಿ, ಸರಿನಾ ಎಂದು ಹೇಳಿದಾಗ ಖುಷಿಗೊಂಡ ಕವನ ಅಳುತ್ತಲೇ ರೂಪೇಶ್ ಶೆಟ್ಟಿಯನ್ನು ಕಳುಹಿಸಿದ್ದರು. ಸುಲ್ತಾನ್ಪೇಟೆಯಿಂದ ಹೊರಟ ರೂಪೇಶ್ ಬೆಂಗಳೂರಿಗೆ ಬಂದಿಳಿದಿದ್ದರು. ಒಂದು ದಿನ ತಮ್ಮ ಅಪಾರ್ಟ್ಮೆಂಟ್ನಲ್ಲೇ ಕಾಲ ಕಳೆದವರು ಗೆಳೆಯರ ನೆನಪಾಗುತ್ತಿದ್ದ ಹಾಗೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ವಸಿಷ್ಠ ಗ್ರೂಪ್ ಆಫ್ ಕಂಪನಿಯ ಕಡೆ ಹೊರಟರು. ಸರ್, ರೂಪೇಶ್ ಸರ್ ಬಂದಿದ್ದಾರೆ. ನೀವು ಫ್ರೀ ಇದ್ದರೆ ಕ್ಯಾಬಿನ್ಗೆ ಬರ್ತೀನಿ ಅಂತ ಹೇಳ್ತಿದ್ರು ಎಂದು ಅನಂತ್ ವಸಿಷ್ಠ ಅವರ PA ರಂಗಸ್ವಾಮಿ ಬಂದು ಹೇಳಿದನು. ವಾಟ್, ರೂಪಿ ಬಂದಿದ್ದಾನಾ? ಅವನು ಇಂಡಿಯಾಗೆ ಬಂದಿರೋದು ಗೊತ್ತಿತ್ತು. ಬಟ್ ಇವತ್ತು ಸರ್ಪ್ರೈಸಿಂಗ್ ಆಗಿ ವಿಸಿಟ್ ಮಾಡಿದ್ದಾನೆ. ಒಳಗೆ ಕಳಿಸು ಅವನನ್ನು, ನನ್ನ ಚಡ್ಡಿ ದೋಸ್ತವನು ಎಂದು ಹೇಳಿದ ಅನಂತ್ ವಸಿಷ್ಠ ಅವರು ತಮ್ಮ ಮತ್ತೊಬ್ಬ ಗೆಳೆಯ ಜಯರಾಮ್ಗೆ ಕಾಲ್ ಮಾಡಿ ತಮ್ಮ ಆಫೀಸ್ಗೆ ಬರಲು ಹೇಳಿದರು. ಮೇ ಐ ಕಮಿನ್ ಸರ್ ಎಂದು ನಗುತ್ತಾ ಒಳಬಂದ ರೂಪೇಶ್ ಗೆಳೆಯನ ಮುಂದೆ ನಿಂತರು. ಹಾಯ್ ರೂಪಿ, ಹೇಗಿದೆಯಾ? ಇಂಡಿಯಾಗೆ ಬಂದು ತುಂಬ ದಿನ ಆಯಿತು. ಈಗ ನಾವು ನೆನಪಾದ್ವಾ ಎಂದು ಅನಂತ್ ವಸಿಷ್ಠ ತಮ್ಮ ಚೇರಿಂದ ಮೇಲೆದ್ದು ಗೆಳೆಯನನ್ನು ಅಪ್ಪಿಕೊಂಡರು. ಸುಲ್ತಾನ್ಪೇಟೆ ಕಡೆ ಹೋಗಿದ್ದೆ, ಅದಕ್ಕೆ ಇಲ್ಲಿಗೆ ಬರೋದು ಸ್ವಲ್ಪ ಲೇಟ್ ಆಯಿತು. ಮತ್ತೆ ಹೇಗಿದೆಯಾ ಮಾರಾಯ ಎಂದರು ರೂಪೇಶ್. ನಾನು ಸೂಪರ್. ನೀನು ಹೇಗಿದೆಯಾ? ನಿನ್ನನ್ನು ನೋಡಿದರೆ ಗೊತ್ತಾಗುತ್ತೆ ಬಿಡು. ಇನ್ನು 30-35 ವರ್ಷದ ಹುಡುಗನ ಹಾಗೆ ಇದೆಯಾ? ಈಗಲೂ ನೀನು ಮದುವೆ ಆಗ್ತೀನಿ ಅಂದರೆ ಹುಡುಗಿರು ಕ್ಯೂ ನಿಲ್ತಾರೆ. ಆದರೆ ನೀನೇ ಬ್ರಹ್ಮಚಾರಿಯಾಗಿರೋದು ಎಂದು ಅನಂತ್ ವಸಿಷ್ಠ ಗೆಳೆಯನನ್ನು ರೇಗಿಸಿದರು. ನಾನೆಲ್ಲಿ ಬ್ರಹ್ಮಚಾರಿಯಾಗಿದ್ದೀನಿ? ನಾನು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದೀನಿ ಅಂತ ಗೊತ್ತು ಅಲ್ವಾ ನಿನಗೆ? ನೋಡೋಣ, ಮದುವೆ ಬಗ್ಗೆ ಯೋಚನೆ ಬರ್ತಿದೆ. ಮನಸ್ಸಾಗಿದೆ 50 ವರ್ಷದ ಮೇಲೆ. ಈ ವಯಸ್ಸಲ್ಲಿ ಮದುವೆ ಆಗ್ತೀನಿ ಅಂತ ಜನ ಆಡ್ಕೊಂಡು ನಗೋದಂತೂ ನಿಜ. ಬಟ್ ನಾನೇನೂ ಇಲ್ಲಿರಲ್ವಲ್ಲ, ಅಮೇರಿಕಾಗೆ ಶಿಫ್ಟ್ ಆಗ್ತೀನಿ ಎಂದು ನಗುತ್ತಾ ಹೇಳಿದರು ರೂಪೇಶ್. ಸ್ವಲ್ಪ ಹೊತ್ತಿನ ನಂತರ ಜಯರಾಮ್ ಅವರು ಸಹ ಬಂದು ಇವರಿಬ್ಬರೊಂದಿಗೆ ಸೇರಿದ್ದರು. ಅಲ್ಲಿ ಗೆಳೆಯರ ನಗು ಹರಟೆಗೆ ಕಮ್ಮಿ ಇರಲಿಲ್ಲ. ಓಕೆನಪ್ಪ, ಈಗ ನನಗೆ ಒಂದು ಇಂಪಾರ್ಟೆಂಟ್ ಆದ ಮೀಟಿಂಗ್ ಇದೆ. ನಾಳೆ ಭಾನುವಾರ ನೈಟ್ ಮನೆಯಲ್ಲಿ ಪಾರ್ಟಿ ಆರ್ಗನೈಸ್ ಮಾಡ್ತಿದ್ದೀನಿ. ನೀವಿಬ್ಬರು ಬರಬೇಕು. ಜಯರಾಮ್, ನಿನ್ನ ಮಗಳು ಮನೆಗೆ ಬಂದಿದ್ರೆ ಈ ಸಲ ಪಾರ್ಟಿಗೆ ಕರ್ಕೊಂಡು ಬಾ. ಆ ಹುಡುಗಿನ ನೋಡಿ ತುಂಬ ವರ್ಷಗಳೇ ಆಗಿದೆ ಎಂದು ಅನಂತ್ ವಸಿಷ್ಠ ಮೇಲೆದ್ದು ಹೇಳುವರು. ಅವಳು ಅಜ್ಜಿ ಮನೆಯಲ್ಲಿ ಬೆಳೀತಿದ್ದಾಳೆ. ಸದ್ಯಕ್ಕೆ ಅವಳಿಗೆ ಬೆಂಗಳೂರಿನ ಗಾಳಿ ಬೀಸೋದು ಬೇಡ. ಮದುವೆ ವಯಸ್ಸಿಗೆ ಬಂದಾಗ ಇಲ್ಲಿ ಕರ್ಕೊಂಡು ಬರ್ತೀನಿ. ಆಗ ಪರ್ಮನೆಂಟಾಗಿ ನಿನ್ನ ಮನೆಯಲ್ಲೇ ಇಟ್ಕೊ ಎಂದು ನಗುತ್ತಾ ಹೇಳಿದಾಗ ಅನಂತ್ ವಸಿಷ್ಠ ಸಹ ನಗುತ್ತಾ ಸರಿ ಎಂದು ತಲೆಯಾಡಿಸಿದ್ದರು. ಅಂದು ಭಾನುವಾರ ಬೆಳಗ್ಗೆ ಬೇಗ ಎದ್ದೇಳುವ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಕೃತಿ ಚಂದದ ನಿದ್ದೆಯಲ್ಲಿದ್ದಳು. ಪ್ರಿಯಾ ಕೂಡ ರಾತ್ರಿ ತುಂಬ ಹೊತ್ತು ಮೊಬೈಲ್ನಲ್ಲಿ ಸೀರಿಯಲ್ ನೋಡಿದ್ದ ಕಾರಣ ಅವಳೂ ಎದ್ದಿರಲಿಲ್ಲ. 6 ಗಂಟೆಗೆ ಕೊಡುವ ಕಾಫಿ, ಟೀ, ಬ್ರೆಡ್ಗೆ ಸಹ ಇಬ್ಬರೂ ಹೋಗಿರಲಿಲ್ಲ. 9 ಗಂಟೆಯಾದರೂ ಏಳದೆ ಮಲಗಿದ್ದವರಿಗೆ ಸೈರನ್ ಸದ್ದು ಕೇಳಿಸುತ್ತಿದ್ದ ಹಾಗೆ ಇಬ್ಬರು ಬೆಚ್ಚಿ ಎದ್ದು ಕುಳಿತಿದ್ದರು.
ಏನದು ಸದ್ದು? ಯಪ್ಪಾ, ಕಿವಿ ಗುಯ್ಯಿ ಅಂತಿದೆ ಎಂದು ಆಕಳಿಸುತ್ತಾ ಹೇಳಿದ ಪ್ರಿಯಾ ಬೆಡ್ಶೀಟ್ ಹೊದ್ದುಕೊಂಡು ಕುಳಿತರೆ ನಗುತ್ತಾ ತಾಯಿಯ ಫೋಟೋ ಕಡೆ ನೋಡಿ ಕೈ ಮುಗಿದು ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಮೇಲೆದ್ದ ಕೃತಿ ಕಿಟಕಿಗಳನ್ನು ತೆರೆದಿದ್ದಳು. ತಿಂಡಿ ಟೈಮ್ ಮುಗಿತಿದೆ ಅಂತ ಸೈರನ್ ಹಾಕಿರೋದು. ಬೇಗ ಮುಖ ತೊಳ್ಕೊಂಡು ಹೋಗಿ ತಿಂಡಿ ಹಾಕ್ಸ್ಕೊಂಡು ಬರೋಣ ಬಾ. ಇಲ್ಲ ಅಂದರೆ ಇವತ್ತು ಮಧ್ಯಾಹ್ನದ ತನಕ ಉಪವಾಸ ಇರಬೇಕಾಗುತ್ತೆ. ಇವತ್ತೇನೋ ನಾನ್ ವೆಜ್ ಅಂತ ಇದ್ರು ಅಲ್ವಾ, ಅಂದಮೇಲೆ 2 ಗಂಟೆ ಆಗುತ್ತೆ ಎಂದು ಹೇಳಿದ ಕೃತಿ ಟವೆಲ್ ಹಿಡಿದು ವಾಶ್ರೂಮ್ಗೆ ಹೋದರೆ ಅವಳು ಬರುವ ತನಕ ಕಾಯುತ್ತಾ ಪ್ರಿಯಾ ತನ್ನ ತಾಯಿಗೆ ಕಾಲ್ ಮಾಡಿ ಮಾತಾಡುತ್ತಿದ್ದಳು. ಅವಳ ತಾಯಿ ಸಹ ಅದೇ ಹಾಸ್ಟೆಲ್ನಲ್ಲಿ ಅಡುಗೆ ಮಾಡುವವರು. ಆದರೆ ಅವರೆಲ್ಲ ಕಿಚನ್ ಡಿಪಾರ್ಟ್ಮೆಂಟ್ ಒಳಗೇ ಇರಬೇಕು. ಅವ್ರು ಯಾರೂ ಕೂಡ ವಿದ್ಯಾರ್ಥಿಗಳನ್ನು ಮಾತನಾಡಿಸುವಂತಿರಲಿಲ್ಲ. ಹಾಗಾಗಿ ತಾಯಿಯೊಂದಿಗೆ ಫೋನಿನಲ್ಲೇ ಮಾತನಾಡುತ್ತಿದ್ದಳು. ಹೌದಾ, ಸರಿಯಮ್ಮ, ಹಾಗಾದರೆ ಕೃತಿ ಬಂದಮೇಲೆ ಅವಳಿಗೆ ವಿಷಯ ತಿಳಿಸ್ತೀನಿ. ಓಕೆ, ನೀನು ಕೂಡ ಅಲ್ಲೇ ಇರು, ನನ್ನ ವಾಟ್ಸಪ್ಗೆ ಅಡ್ರೆಸ್ ಸೆಂಡ್ ಮಾಡು ಎಂದು ಹೇಳಿದ ಪ್ರಿಯಾ ತಾಯಿಯೊಂದಿಗೆ ಮಾತನಾಡಿ ಕಾಲ್ ಕಟ್ ಮಾಡಿದ್ದಳು. ಯಾರು ಕಾಲ್ ಮಾಡಿದ್ದು? ಆಂಟಿನಾ ಎಂದು ಕೇಳುತ್ತಾ ಮುಖ ಒರೆಸಿಕೊಳ್ಳುತ್ತಾ ಹೊರಬಂದ ಕೃತಿ ಕನ್ನಡಿ ಮುಂದೆ ನಿಂತಳು. ಹೌದು ಕಣೆ, ಅಮ್ಮ ಕಾಲ್ ಮಾಡಿದ್ರು. ನಿಮ್ಮಮ್ಮ ದುಡ್ಡು ಕಳುಹಿಸಿದ್ದ ನಿನ್ನ ಕೈಗೆ ಕೊಡಬೇಕು ಅಂತ ಅಮ್ಮ ಹೇಳ್ತಿದ್ರು. ಇವತ್ತು ನಾವಿಬ್ಬರು ಹೊರಗಡೆ ಹೋಗೋಣ. ನಮ್ಮ ಕ್ಯಾಂಪಸ್ ಹೊರಗಡೆ ದೇವಸ್ಥಾನ ಇದೆಯಲ್ಲ, ಗಣಪತಿ ದೇವಸ್ಥಾನ, ಅಲ್ಲಿಗೆ. ಅಮ್ಮ ಅಲ್ಲಿಗೆ ಬರ್ತಾರೆ. ಇವತ್ತು ಸಂಜೆ ತನಕ ಹೊರಗಡೆ ಸುತ್ತಾಡಿ ಸಂಜೆ 6 ಗಂಟೆಗೆ ಹಾಸ್ಟೆಲ್ಗೆ ಬರೋಣ ಎಂದು ಹೇಳಿದ ಪ್ರಿಯಾ ತನ್ನ ಕಬೋರ್ಡ್ ಓಪನ್ ಮಾಡಿ ಟವೆಲ್ ಹಿಡಿದು ಬಾತ್ರೂಮ್ಗೆ ಹೋದಳು. ಕರೆಕ್ಟಾಗಿ ತಿಂಗಳಿಗೆ ಹಣ ಕಳಿಸ್ತೀಯ ಅಲ್ವಾ, ಆದರೆ ನೀನು ಮಾತ್ರ ಬರಲ್ಲ. ಅದು ಯಾವ ಕೋಟೆಲಿದೆಯಮ್ಮ ನೀನು? ಸ್ವಂತ ಮಗಳನ್ನು ಸಹ ನೋಡಿದಷ್ಟು ಬ್ಯುಸಿನಾ? ನನಗೆ ನೀನು ಕಳಿಸೋ ದುಡ್ಡು ಬೇಡ, ನೀನು ಮತ್ತೆ ನಿನ್ನ ಪ್ರೀತಿ ಬೇಕಿರೋದು. ಹಾಗಂತ ನೀನು ಕಳಿಸೋ ದುಡ್ಡಿಗೆ ಅವಮಾನ ಮಾಡಲ್ಲ. ದುಡ್ಡು ಜೀವನಕ್ಕೆ ಅನಿವಾರ್ಯ ಅಲ್ವಾ? ನಾನು ನಡೀತಿರೋದೇ ನೀನು ಕಳಿಸ್ತಿರೋ ದುಡ್ಡಿಂದ. ಈ ಬಾರಿ ಹೇಗಾದರೂ ಮಾಡಿ ನಿನ್ನ ಮೊಬೈಲ್ ನಂಬರ್ನ ಕಲೆಕ್ಟ್ ಮಾಡ್ಕೋಬೇಕು ಎಂದುಕೊಂಡ ಕೃತಿ ಕೆದರಿದ್ದ ಕೂದಲನ್ನು ಎತ್ತಿ ಕಟ್ಟಿ ಕ್ಲಿಪ್ ಹಾಕಿದವಳು ಪ್ರಿಯಾ ಬಂದಾಗ ಅವಳೊಂದಿಗೆ ಮೆಸ್ ಕಡೆ ಹೋದಳು. ಇದೇನೇ ಒಳ್ಳೆ ಗೋಪುರದ ಥರ ಮಸಾಲೆ ದೋಸೆಗಳನ್ನು ಹಾಕಿದ್ದಾರೆ. ಇಷ್ಟೊಂದು ದೊಡ್ಡ ಲೈನ್ಸ್ ಇದೆ. ನಾವಿಬ್ಬರೇ ಲಾಸ್ಟ್ ಬಂದಿದ್ದೀವಿ. ಸ್ವಲ್ಪ ಹೊತ್ತು ಅಲ್ಲಿ ಕೂರೋಣ ಎಂದು ಹೇಳಿದ ಪ್ರಿಯಾ ತಟ್ಟೆ ಹಿಡಿದುಕೊಂಡು ಹೋಗಿ ಕುಳಿತರೆ ಲೈನ್ ಬಿಟ್ಟುಕೊಡಲು ಇಚ್ಛಿಸದ ಕೃತಿ ಅವಳಿಗೆ ಕೂರಲು ತಿಳಿಸಿ ತಾನು ನಿಂತೇ ಇದ್ದಳು. ಆಕೆ 3ನೇ ವರ್ಷದ ಮೆಡಿಕಲ್ ಸ್ಟೂಡೆಂಟ್. ಹೆಸರು ಧರಣಿ. ಕಾಲೇಜಲ್ಲಿ ಬ್ಯೂಟಿ ಕ್ವೀನ್ ಎಂದೇ ಫೇಮಸ್. ಅವಳ ಅಂದಕ್ಕೆ ಸೋಲದವರಿಲ್ಲ. ಉತ್ತರ ಕರ್ನಾಟಕ ಜಿಲ್ಲೆಯ ಒಬ್ಬಳೇ ಮಗಳು. ಬೆಂಗಳೂರಿಗೆ ಓದಲು ಅಂತ ಬಂದಿದ್ದವಳು ಕಲಿತಿರುವುದು ದುಶ್ಚಟಗಳು. ಕಾಲೇಜಿಗೆ ಸೇರಿದಾಗಿನಿಂದ ಅಭಿರಾಮ್ನನ್ನು ನೋಡುತ್ತಾ ಬಂದಿದ್ದವಳಿಗೆ ಅವನ ಮೇಲೆ ವಿಪರೀತ ಎನಿಸುವಷ್ಟು ಹುಚ್ಚು ಪ್ರೇಮ. ಅದಕ್ಕೆ ಪ್ರೇಮ ಅಂತಾರೋ ಇಲ್ಲ ಆಕರ್ಷಣೆ ಅಂತಾರೋ ಎನ್ನುವುದೇ ತಿಳಿದಿಲ್ಲ. ಒಟ್ನಲ್ಲಿ ಅಭಿರಾಮ್ ವಸಿಷ್ಠನ ಹಿಂದೆ ಮುಂದೆ ಅಲಿಯುತ್ತಿದ್ದವಳು ಇನ್ನೂ ಅವನ ಕಣ್ಣಿಗೆ ಬಿದ್ದಿಲ್ಲ. 3 ವರ್ಷದಿಂದ ಸತತವಾಗಿ ಪ್ರಯತ್ನಿಸುತ್ತಿದ್ದರೂ ಕೂಡ ತನ್ನತ್ತ ತಿರುಗಿಯೂ ನೋಡದವನು ನಿನ್ನೆ ಮೊನ್ನೆ ಬಂದ ಕೃತಿಗೆ ಪ್ರಪೋಸ್ ಮಾಡಿರುವುದು ಹೊಟ್ಟೆ ಉರಿಸಿತ್ತು. ಧರಣಿ, ಅಲ್ಲೇನು ನೋಡ್ತಾ ಇದೆಯಾ? ದೋಸೆ ಹಾಕಿಸ್ಕೋಬಾ ಎಂದು ಗೆಳತಿ ಹೇಳಿದಾಗ ತಟ್ಟೆಗೆ ದೋಸೆ ಹಾಕಿಸಿಕೊಂಡವಳು ಚಟ್ನಿ ಹಾಗೂ ಪಲ್ಯವನ್ನು ಹಾಕಿಕೊಂಡು ಅಲ್ಲೇ ಮೆಸ್ ಒಳಗೆ ಇದ್ದ ಟೇಬಲ್ ಹತ್ತಿರ ಹೋಗಿ ಕುಳಿತುಕೊಂಡವಳು ತನಗಿಂತ 1-2 ವರ್ಷ ಚಿಕ್ಕವರಾದ ಜೂನಿಯರ್ಗಳನ್ನು ಕರೆದು ಅವರ ಕಿವಿಯಲ್ಲಿ ಏನು ಮಾಡಬೇಕೆಂದು ತಿಳಿಸಿದಾಗ ಒಪ್ಪಿಕೊಂಡ ಎಲ್ಲರೂ ಧರಣಿ ಹೇಳಿದಂತೆ ಮಾಡಲು ಕೃತಿಯ ಹತ್ತಿರ ಹೋದರು. ಪ್ರಿಯಾ, ಬಾ, ನಾವೇ ಲಾಸ್ಟಲ್ಲಿರೋದು, ದೋಸೆ ಹಾಕಿಸ್ಕೊ ಎಂದು ಕೂಗಿದ ಕೃತಿ ದೋಸೆ ಹಾಕಿಸಿಕೊಂಡಳು. ಹಾಂ, ಬಂದೆ ಕಣೆ ಎಂದ ಪ್ರಿಯಾ ದೋಸೆ ಹಾಕಿಸಿಕೊಂಡು ಚಟ್ನಿ ಪಲ್ಯ ಹಾಕಿಕೊಳ್ಳಲು ಮುಂದೆ ಬಂದಾಗ ಅವಳಿಗೆ ಗುದ್ದುವಂತೆ ಬಂದ ಇಬ್ಬರು ಹುಡುಗಿಯರು ಪ್ರಿಯಾ ತಟ್ಟೆಯನ್ನು ಕೆಳಗೆ ಬೀಳಿಸಿದಾಗ ಗರಿ ಮಸಾಲೆ ದೋಸೆ ನೆಲದ ಪಾಲಾಗಿತ್ತು. ಸ್ವಲ್ಪ ನೋಡ್ಕೊಂಡು ಬರಬೇಕಲ್ವಾ? ಅಷ್ಟೊಂದು ಆತ್ರವಿತ್ತ? ಲೈನ್ನಲ್ಲಿ ಬರಬೇಕು ಅಲ್ವಾ? ಇದ್ದದ್ದೇ ನಾವಿಬ್ಬರು, ಯಾಕೆ ಗುದ್ದಿದ್ರಿ? ಇಲ್ಲಿ ನೋಡಿ, ದೋಸೆ ಹೇಗೆ ನೆಲದ ಪಾಲಾಯಿತು. ಸ್ವಲ್ಪ ಆದರೂ ಗೊತ್ತಾಗಲ್ವಾ ನಿಮಗೆ ಎಂದು ಕೋಪದಲ್ಲಿ ಹೇಳಿದ ಕೃತಿ ತನ್ನ ತಟ್ಟೆಯನ್ನು ಖಾಲಿ ಇದ್ದ ಟೇಬಲ್ ಮೇಲಿಟ್ಟು ಗೆಳತಿಯ ಹತ್ತಿರ ಹೋಗಿ ನೆಲದ ಮೇಲೆ ಬಿದ್ದಿದ್ದ ದೋಸೆನ ತಟ್ಟೆಗೆ ಹಾಕಿಕೊಂಡು ಡಸ್ಟ್ಬಿನ್ಗೆ ಹಾಕಿದರೆ
ಆ ಇಬ್ಬರು ಹುಡುಗಿಯರು ಪ್ರಿಯಾಳ ಹತ್ತಿರ ಸಾರಿ ಕೇಳುತ್ತಾ ನಿಂತಿದ್ದರು. ಅವಳೇ ಅಲ್ವಾ ಕೃತಿ? ಅವಳಿಗೆ ತಾನೇ ಅಭಿರಾಮ್ ವಸಿಷ್ಠ ಪ್ರಪೋಸ್ ಮಾಡಿರೋದು? ಅದೇನು ಚೆನ್ನಾಗಿದ್ದಾಳೆ. ಆ ಮುಖದ ತುಂಬ ಆ ದಪ್ಪ ಕನ್ನಡಕನೇ ಆವರಿಸಿದೆ. ಆದರೆ ಕೋಪ ಮಾತ್ರ ಹೆಚ್ಚಿದೆ. ನೋಡೋಕೆ ಚೆನ್ನಾಗಿದ್ದೀನಿ ಅಂತ ಕೊಬ್ಬು ಅನಿಸುತ್ತೆ. ಆದರೂ ಅವಳಿಗೆ ಸೆನ್ಸ್ ಇಲ್ವಾ? ಎಲ್ಲರ ಮುಂದೆ ನಮ್ಮ ಕಾಲೇಜಿನ ಹೀರೋಗೆ ನೋ ಅಂತ ಹೇಳಿಬಿಟ್ಲಲ್ಲ. ನಾನಾಗಿದ್ದರೆ ಅವನ ಪ್ರೀತಿನ ಒಪ್ಕೊಂಡು ಅವನ ಇಡೀ ವಸಿಷ್ಠ ಸಾಮ್ರಾಜ್ಯಕ್ಕೆ ಮಹಾರಾಣಿ ಆಗ್ತಿದ್ದೆ ಎನ್ನುತ್ತಾ ಧರಣಿ ಕೃತಿ ಕಡೆ ಕೆಕ್ಕರಿಸಿಕೊಂಡು ನೋಡುತ್ತಿದ್ದಳು. ಕೃತಿ, ಬಿಡು, ಪರವಾಗಿಲ್ಲ, ಸಾರಿ ಕೇಳಿದ್ರಲ್ಲ, ಅವ್ರು ನನ್ನನ್ನು ನೋಡಲಿಲ್ವಂತೆ ಎಂದು ಹೇಳಿದ ಪ್ರಿಯಾ ತನ್ನ ತಟ್ಟೆ ತೊಳೆದುಕೊಂಡು ಮತ್ತೆ ದೋಸೆ ಹಾಕಿಸಿಕೊಳ್ಳಲು ಹೋದಾಗ ದೋಸೆ ಖಾಲಿಯಾಗಿತ್ತು. ಈಗ ನೋಡಿ ಮೇಡಮ್, ಪರವಾಗಿಲ್ಲ ಅಂತ ಹೇಳ್ತೀಯಲ್ಲ, ತಿನ್ನೋಕೀಗ ನಿಂಗೆ ದೋಸೆನೇ ಇಲ್ಲ. ಬಾ, ನಂದರಲ್ಲೇ ಅರ್ಧ ಕೊಡ್ತೀನಿ. ಹೇಗಿದ್ರೂ ಹೊರಗೆ ಹೋಗ್ತಿದ್ದೀವಲ್ಲ, ಅಲ್ಲೇ ತಿಂದ್ರಾಯ್ತು. ಸದ್ಯಕ್ಕಿಷ್ಟು ಸಾಕು ಎಂದು ಹೇಳಿದ ಕೃತಿ ಗುಸುಗುಸು ಮಾತಿಗೆ ಸೂಕ್ಷ್ಮವಾಗಿ ಆ ಇಬ್ಬರು ಹುಡುಗಿಯರನ್ನು ಗಮನಿಸಿದವಳು ಬೇಕಂತಲೇ ಖಾಲಿ ಇದ್ದ ಗೆಳತಿಯ ತಟ್ಟೆಗೆ ಚಟ್ನಿಯನ್ನು ತುಂಬಿಕೊಂಡಳು. ಥ್ಯಾಂಕ್ಸ್ ಕಣೆ, ನೀನು ದೋಸೆನ ನನ್ನ ಜೊತೆ ಶೇರ್ ಮಾಡ್ತಿರೋದಕ್ಕೆ. ನಾನು ನೀರು ತರ್ತೀನಿ ಎಂದು ಹೇಳಿದ ಪ್ರಿಯಾ ಕುಡಿಯುವ ನೀರಿನ ಹತ್ತಿರ ಹೋದರೆ ಒಂದು ಹೆಜ್ಜೆ ಸಹ ಮುಂದಿಡದೆ ನಿಂತಿದ್ದ ಕೃತಿಗೆ ಒಂದು ಹುಡುಗಿ ಬಂದು ಡಿಕ್ಕಿ ಹೊಡೆಯುವಂತೆ ಬಂದಾಗ ತಪ್ಪಿಸಿಕೊಂಡ ಕೃತಿ ಅವಳ ಕಾಲನ್ನು ಜೋರಾಗಿ ತುಳಿದಳು. ಮತ್ತೊಬ್ಬಳು ಕೃತಿಗೆ ಅಡ್ಡಲಾಗಿ ಕಾಲು ಹಾಕಲು ಎಡವಿದ ಕೃತಿ ಪಕ್ಕದಲ್ಲಿದ್ದ ಹುಡುಗಿಯ ಮುಖಕ್ಕೆ ತಟ್ಟೆ ತುಂಬಿದ್ದ ಚಟ್ನಿಯನ್ನು ಅಭಿಷೇಕ ಮಾಡಿದ್ದಳು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.